ನಮಸ್ತೆ ಗೆಳೆಯರೆ, ಇವತ್ತೊಂದು ಚಾರ್ಟ್ ರೀಡಿಂಗ್ ಓದೋಣ. ಯಾವ್ದಪ್ಪ ಅಂದ್ರೆ ಅಪೋಲೋ ಹಾಸ್ಪಿಟಲ್. ಓಕೆ, ನಾನು ತಗೊಂಡಿದ್ದು ರ್ಯಾಂಡಮ್ ಡೇ ತಗೊಂಡಿದ್ದೀನಿ. ಯಾವ್ದಪ್ಪ ಡೇ ಯೂಸ ಇದು 12 ಫೆಬ್ ಅಂಡ್ 13 ಫೆಬ್ ಇದೆ. ಟೈಮ್ ಫ್ರೇಮ್ ಯೂಸ್ 30 ಮಿನಿಟ್ಸ್. ಓಕೆ, ಮೇಲೆಗಡೆ ನೋಡ್ಬೋದು ನೀವು 30 ಮಿನಿಟ್ಸ್ ನಾನು ಟೈಮ್ ಫ್ರೇಮ್ ಯೂಸ್ ಮಾಡ್ತೀನಿ. ಬಿಕಾಸ್ ಸ್ಟಾಕ್ಸ್ನಲ್ಲಿ ಇನ್ ಕೇಸ್ ನಾವು ಈಕ್ವಿಟಿನಲ್ಲಿ ಟ್ರೇಡ್ ಮಾಡ್ತೇನೆ ಅಂದರೆ ಯೂಶುವಲಿ ಯು ಹ್ಯಾವ್ ಟು ಯೂಸ್ 30 ಮಿನಿಟ್ಸ್. ಬಿಕಾಸ್ ಕ್ವಾಂಟಿಟಿ ಸೈಜ್ಗಳು ಏನಿರುತ್ತೆ, ಜಾಸ್ತಿ ಜನರದ್ದು ಹೆಚ್ಚು ಕಮ್ಮಿ ಏನಿರ್ತದೆ, ಒಂದು 10,000, 50,000, 1,00,000 ದೊಡ್ಡ ಪ್ಲೇಯರ್ ಎಂಟ್ರಿ ಎಕ್ಸಿಟ್ ಆಗೋದು ದೊಡ್ಡ ಪ್ರಮಾಣದಲ್ಲಿ ಕಾಣಬೇಕಂದ್ರೆ 30 ನಿಮಿಷದಲ್ಲಿ ಎಂಟ್ರಿ ಮಾಡ್ತೀರಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಅನಾಲಿಸಿಸ್. ಫಸ್ಟ್ ಆಫ್ ಆಲ್ ಏನು ಮಾಡ್ತೀನಿ ಅಂದರೆ ಕ್ಯಾಂಡಲ್ ಸ್ಟಿಕ್ಸ್ಗಳು ನೋಡ್ತೀನಿ. ಓಕೆ, ಇಲ್ಲಿಂದ ಏನಾಗಿದೆ ಮಾರ್ಕೆಟ್ನಲ್ಲಿ. ಓಕೆ, ಚೆನ್ನಾಗಿರೋ ವಾಲ್ಯೂಮ್ ಇದೆ. ಕೆಳಗಡೆ ನೋಡಿದ್ರೆ ಸ್ವಲ್ಪ ವಾಲ್ಯೂಮ್ ಡಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ, ಬಟ್ ಚೆನ್ನಾಗಿದೆ. ಮೊಮೆಂಟಮ್ ಏನೋ ಅಪ್ ಸೈಡ್ ಇದೆ. ಫೈನ್, ಇದು ಗೊತ್ತಾಗ್ತದೆ. ನಾನು ಎಂಟ್ರಿ ಯಾವಾಗ ತಗೋತೀನಿ, ಏನೇನು ಪ್ಲಾನ್ ಹಾಕೋತೀನಿ ನೋಡ್ತಾ ಹೋಗ್ತೀರಿ. ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಒನ್. ಓಕೆ, ಮಾರ್ಕೆಟ್ ಓಕೆ ಡನ್ ಹ್ಯಾಪ್ ಹೋಗಿ ಮೇಲ್ಗಡೆ ಹೋಗ್ತಿದ್ದಾನೆ. ಫೈನ್ ದೆನ್. ಓಕೆ, ಇಲ್ಲಿ ಏನೇನು ಆಗ್ತದೆ ಓಕೆ, ಇಲ್ಲಿ ಚೆನ್ನಾಗಿರೋ ವಾಲ್ಯೂಮ್ ಇತ್ತು. ಓಕೆ, ಇಲ್ಲಿ ಮೇಲ್ಗಡೆ ಒಂದು ಸ್ಟೆಪ್ ಹೋಗಿದ್ದಾನೆ. ಓಕೆ, ಇಲ್ಲಿ ಕೂಡ ವಾಲ್ಯೂಮ್ ಬಂದಿದೆ. ನಡುವೆ ಏನಿದೆ, ಸೆಲ್ಲಿಂಗ್ ವಾಲ್ಯೂಮ್ ಕಡಿಮೆ ಆಗ್ತಾ ಇದೆ. ಸೂಪರ್. ಓಕೆ, ಅಂದರೆ ಅಪ್ ಟ್ರೆಂಡ್ ಇನ್ನು ಇದೆ ಅಂತ ಅರ್ಥ ಆಗ್ತದೆ. ಸೆಲೆಕ್ಟ್ಸ್ಗೂ ಮೇಲ್ಗಡೆ ಹೋಗ್ತಾ ಇದೆ ಮಾರ್ಕೆಟ್. ಓಕೆ, ಫೈನ್. ಓಕೆ, ನಿಂತ್ಕೊಂಡ. ದೆನ್ ಲೆಟ್ಸ್ ಗೋ ಅಗೇನ್. ಓಕೆ, ಈಗ ಒಂದು ಐಡಿಯಾ ನೋಡ್ರಿ. ಮಾರ್ಕೆಟ್ ಏನಾಯ್ತು, ಇಲ್ಲಿಂದ ಇಲ್ಲೊಂದು ಮೊಮೆಂಟಮ್ ಆಯಿತು. ಓಕೆ, ಚೆನ್ನಾಗಿರೋ ವಾಲ್ಯೂಮ್ ಏನೋ ಇತ್ತು. ಓಕೆ, ಇಲ್ಲಿಂದ ಒಂದು ಹೋಯಿತು. ಚೆನ್ನಾಗಿರೋ ಕ್ಯಾಂಡಲ್ ಕೂಡ ಇತ್ತು. ವಾಲ್ಯೂಮ್ ನಾರ್ಮಲ್ಸ್. ಫೈನ್, ಸೂಪರ್. ಓಕೆ, ಇಲ್ಲಿ ಬಂದ ಮೇಲೆ ಕ್ಯಾಂಡಲ್ಗಳ ಸೈಜ್ ಏನಾಯಿತು, ಸ್ವಲ್ಪ ಏನೋ ಕಷ್ಟ ಅನಿಸ್ತಾ ಇದೆ. ನಂಬರ್ 1. ಓಕೆ, ಎರಡನೇ ಪಾಯಿಂಟ್ ಏನಪ್ಪಾ ಅಂದರೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ. ಬಟ್ ಇದೇ ಜಾಗ ರಿಜೆಕ್ಷನ್ ಏನಾಗಿದೆ ಅಲ್ಲ, ಈ ಜಾಗನ ಮತ್ತೆ ಅಪ್ರೋಚ್ ಮಾಡ್ಲಿಕ್ಕೆ ಹೋಗುವಾಗ ಕ್ಯಾಂಡಲ್ ಸೈಜ್ಗಳು ಕಡಿಮೆ ಆಗಿದೆ. ಇದೇ ಜಾಗನ ನೋಡ್ಕೊಳ್ಳಿ. ಬಾಯಿಂಗ್ ವಾಲ್ಯೂಮ್ ಚೆನ್ನಾಗಿದೆ. ಇದೇ ಜಾಗ ಅಪ್ರೋಚ್ ಮಾಡಲಿಕ್ಕೆ ಬಾಯಿಂಗ್ ವಾಲ್ಯೂಮ್ ಎಲ್ಲಿ ಹೋಯಿತು ಅನ್ನುವ ಕ್ವಶನ್ ಮಾರ್ಕ್ ಮಾಡೋರು ಯಾರು? ನಾವು. ನಂಬರ್ 1. ಓಕೆ, ಅದಂತೂ ಆಯಿತು ಸರ್. ಅದರ ಜೊತೆಗೆ ನೋಡಿ ಸರ್, ಎಂ ಪ್ಯಾಟರ್ನ್ ಅಂದರೆ ಡಬಲ್ ಟಾಪ್ ಪ್ಯಾಟರ್ನ್ is confirmed here. First attempt was with good volume, second attempt with a not at all good volume. ಓಕೆ, ನೀವು ಇವಾಗ ಎಂಟ್ರಿ ತಗೊಳ್ಬಹುದಾ ಸರ್? ಎಸ್, ವೈ ನಾಟ್? ಸೊ ನಮಗೆ ಎಂ ಪ್ಯಾಟರ್ನ್ ಪ್ರಕಾರ ಗೊತ್ತಿರೋ ಪ್ರಕಾರ ಏನು ಗೊತ್ತಿದೆ, ಸೊ ಈ ನೆಕ್ ಲೈನ್ ಇದು ಬ್ರೇಕ್ ಡೌನ್ ಆದಮೇಲೆ ಎಂಟ್ರಿ ತಗೋತೀರಿ. ವೈ ನಾಟ್? ಓಕೆ, ಸೊ ಲೆಟ್ ಸ್ಟಾರ್ಟ್ ಟೇಕಿಂಗ್ ಎಕ್ಸಾಂಪಲ್. ಓಕೆ, ನಾನೇನು ಮಾಡ್ತೀನಿ, ಇದು ಬ್ರೇಕ್ ಡೌನ್ ಆದಮೇಲೆ ಎಂಟ್ರಿ ತಗೊಳ್ಳಿಕ್ಕೆ ರೆಡಿ ಆಗಿದೆ. ಓಕೆ, ಇದು ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ, ಇದನ್ನು ಎಂಟ್ರಿ ಪಾಯಿಂಟ್ ಅಂತ ತಿಳ್ಕೊಳ್ಳೋಣ. ವಿಚ್ ಇಸ್ ಅವರ್ ಎಂಟ್ರಿ ಪಾಯಿಂಟ್? ದಿಸ್ ಈಸ್ ಅವರ್ ಎಂಟ್ರಿ ಪಾಯಿಂಟ್. ಓಕೆ, ಎಂಟ್ರಿ ಪಾಯಿಂಟ್, and this is our stop loss. Okay, and what is the first target? Okay, turning agide market illinda agide, so this is my stop target. Okay, done, everything is done now. Okay, let's play and check what is actually happening here. Okay, yes, do you see this one easily achieved ಆಯ್ತಾ? ಏನಾದ್ರು ಥಿಂಕ್ ಮಾಡಿದ್ವಾ? ಚೆನ್ನಾಗಿರೋ ಎಂಟ್ರಿ ಸಿಕ್ತು, ಕ್ಲೀನ್ ಕ್ಯಾಂಡಲ್. ಓಕೆ, ಇದ್ರ ಕೆಳಗಡೆ ಎಂಟ್ರಿ ಆಗಿರ್ತೀರಿ. ಹೌ ಮಚ್ ಇಟ್ ವಾಸ್ ಟಾರ್ಗೆಟ್ ಪ್ರೈಸ್? 6,658. ಟಾರ್ಗೆಟ್ ಎಷ್ಟು ಸಿಕ್ಕಿದೆ? 6,569. ಚೆನ್ನಾಗಿರೋ ಟಾರ್ಗೆಟ್ ಇದೆ, ಸೂಪರ್ ಆಗಿದೆ. ಸ್ಟಾಪ್ ಲಾಸ್ ಇಟ್ಟಿದ್ರಿ, ರೈಟ್ ಆಗಿದೆ. ದನ್ ಈಗ ಏನು ಮಾಡ್ತೀರಿ, ಸ್ಟಾಪ್ ಲಾಸ್ನ ಚೇಂಜ್ ಮಾಡ್ಕೋತೀರಿ, ಅರೌಂಡ್ ಇಲ್ಲಿ ಇಟ್ಕೋತೀರಿ. ಇಲ್ಲ ಅಂದರೆ ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಆಗ್ತೀರಿ. ಇಷ್ಟೇ ಸಿಂಪಲ್. ಡನ್. ಓಕೆ, ನೀವೇನು ಮಾಡಿದಿರಿ ಅಂದರೆ ನಾ ಇಲ್ಲಿ ಸ್ಟಾಪ್ ಲಾಸ್ ಎಂಟ್ರಿ ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಆಗಿದ್ದೀರಿ. ಸೊ ಅದನ್ನು ಥಿಂಕ್ ಮಾಡೋಣ. ನೆಕ್ಸ್ಟ್ ಲೆಟ್ಸ್ ಗೋ ಅಂಡ್ ನೆಕ್ಸ್ಟ್ ವಾಟ್ ಆ್ಯಕ್ಚುಲಿ ಹ್ಯಾಪ್ನಿಂಗ್ ಹಿಯರ್. ಓಕೆ, ಮಾರ್ಕೆಟ್ನಲ್ಲಿ ನೋಡ್ಕೊಡ್ರಿ, ಇಲ್ಲಿ ಕ್ಯಾಂಡಲ್ಗಳೇನಾಗಿದೆ ಬಹಳ ವೀಕ್ ಇವೆ. ದೀಸ್ ಆರ್ ನ್ಯಾರೋ ಕ್ಯಾಂಡಲ್ಸ್. ಇವನ್ನ ಯಾವುದೇ ಕಾರಣಕ್ಕೂ ನಂಬುವ ಹಾಗಿಲ್ಲ. ಇವಕ್ಕರ ಮೇಲೆ ಬೈ ಮಾಡುವಂಥ ಸೂಚನೆಗಳು ಬರೋದಿಲ್ಲ. ಡೋಂಟ್ ಡೂ ಇಟ್. ಓಕೆ, ನಂಬರ್ 1. ನೆಕ್ಸ್ಟ್. ಓಕೆ, ನೋಡ್ಕೊಳ್ರಿ, ಮಾರ್ಕೆಟ್ ಈಗ ಇದೇ ಜಾಗ ನೋಡಿ ಸರ್, ಈ ದೊಡ್ಡ ರೆಡ್ ಕ್ಯಾಂಡಲ್ ಇದೆಲ್ಲ, ಇದೊಂದು ರಿಸ್ಪೆಕ್ಟ್ ಇರುತ್ತೆ. ಯಾಕಂದ್ರೆ ಸೆಲ್ಲಿಂಗ್ ಇದೆ, ವಾಲ್ಯೂಮ್. ಓಕೆ, ಅದಕ್ಕೋಸ್ಕರ ಮಾರ್ಕೆಟ್ ಇಲ್ಲಿ ಹೋದರೆ ರಿಜೆಕ್ಟ್ ಆಗ್ತಾ ಇದ್ದಾನೆ. ಬಟ್ ಓಕೆ, ಹನುಮಂತನಂತ ಗದೆ ಒಂದೇನಿತ್ತು, ಹಿಟ್ ಮಾಡ್ದ. ಯಾವುದಿದು? ಹ್ಯಾಮರ್ ಪ್ಯಾಟರ್ನ್. ಹಿಟ್ ಮಾಡಿದ್ಮೇಲೆ ಈಗ ನಿಮ್ಗೆ ಕಾಣ್ತಾ ಇರೋದೇನು ಸರ್? ನಾರ್ಮಲ್ ಕ್ಯಾಂಡಲ್. ಅದರ ಮೇಲೆ ಇದೊಂದು ಸೆಲ್ಲಿಂಗ್ ವಾಲ್ಯೂಮ್ ಬಂದಿದೆ. ಬಟ್ ಇಲ್ಲಿ ಸೆಲ್ಲಿಂಗ್ ವಾಲ್ಯೂಮ್ ಇದ್ದಿದ್ದು, ಇಲ್ಲಿ ಅಷ್ಟು ಇಲ್ಲ. ನಂಬರ್ 2. ಓಕೆ, ಆಮೇಲೆ ಇದನ್ನ ಬ್ರೇಕ್ ಆದ್ಮೇಲೆ ಏನು ಮಾಡ್ಬೋದು ಅಂದರೆ ಯು ಕ್ಯಾನ್ ಟೇಕ್ ಎಂಟ್ರಿ 6,620. ಓಕೆ, ವಿಚ್ ಈಸ್ ಯುವರ್ ಫಸ್ಟ್ ಟಾರ್ಗೆಟ್? ಮಾರ್ಕೆಟ್ ಇಲ್ಲಿಂದ ಬಿದ್ದಿದ್ದ, ಇಲ್ಲಿಂದ. ಸೊ ಇದನ್ನು ನಾವೇನು ಮಾಡ್ತೀವಿ, ಟಾರ್ಗೆಟ್ ಮಾಡೋಣ. ಸ್ಟಾಪ್ ಲಾಸ್ ಈಗ ದೊಡ್ಡದಿದೆ ಸರ್. ದೊಡ್ಡದಿದೆ ಅಂದರೆ ಏನು? ಸೊ ಇನ್ ಕೇಸ್ ಇಲ್ಲಿ ಎಂಟ್ರಿ ತಗೋದ್ರೆ ಸ್ಟಾಪ್ ಲಾಸ್ ದೊಡ್ಡದು ಬರುತ್ತೆ. ಸೊ ರಿಸ್ಕ್ ರಿವಾರ್ಡ್ ಚೆನ್ನಾಗಿರೋದಿಲ್ಲ. ಅವಾಗ ಏನು ಮಾಡ್ತೀರಿ, ಕ್ಲೀನ್ ಆಗಿರೋ ಗ್ರೀನ್ ಕ್ಯಾಂಡಲ್ ಇದ್ದಾಗ ನಾವೇನು ಮಾಡೋಣ ಅಂದರೆ ಲಾಸ್ಟ್ ಬಾಯಿಂಗ್ ಪ್ರೈಸ್ ಎಲ್ಲಿಂದ ಬಂದಿದೆ, ಈ ವೀಕ್ ಆಗಿದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಡೋಣ. ಯಾವ್ದು ಸರ್ ಇದು? ಸ್ಟಾಪ್ ಲಾಸ್ 6,588. ಟಾರ್ಗೆಟ್ 6,684 or 6,700. ಲೆಟ್ಸ್ ಸ್ಟಾರ್ಟ್ ಅಂಡ್ ಚೆಕ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್.
ಸಿ ಮಾರ್ಕೆಟ್ ನಮಗೆ ಈಗ ಕೂಡ ಪ್ರಾಫಿಟ್ ಮಾಡಿದ್ದಾನೆ. ಎಂಟ್ರಿ ಇಲ್ಲಿ ತೊಗೊಂಡಿದ್ದೀರಿ, ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ದೀರಿ, ಅದ್ರ ಅಗೇನ್ಸ್ಟ್ ಯು ಆರ್ ಗೆಟ್ಟಿಂಗ್ 1:1.2 1.5 ಟು 1:2 ಸಿಗ್ತಾ ಇದೆ. ಸೂಪರ್, ಯು ಹ್ಯಾವ್ ಅಚೀವ್ಡ್ ಯುವರ್ ಟಾರ್ಗೆಟ್. ಸೊ ಎಕ್ಸಿಟ್ ಹಿಯರ್. ಓಕೆ, 2 ಎಂಟ್ರಿ ಆದವು, ಒಂದು ಇಲ್ಲಿಂದ ಎಂಟ್ರಿ ಆಯಿತು, ಒಂದು ಎರಡನೇದು ಎಂಟ್ರಿ ಆಯಿತು. ಯಾವ ಆಧಾರದ ಮೇಲೆ? ಕ್ಯಾಂಡಲ್ 6 ಬೇಸಿಸ್ ಮೇಲೆ. ಓಕೆ, ವಾಲ್ಯೂಮ್ಸ್ ಅನಾಲಿಸಿಸ್ ಮಾಡಿದ್ಮೇಲೆ ಚೆನ್ನಾಗಿ ಎಂಟ್ರಿ ಮಾಡಿದ್ರ. ಸೂಪರ್, ಯು ಆರ್ ಡೂಯಿಂಗ್ ವೆರಿ ಗುಡ್ ಒನ್ ನಾವು ಹಿಯರ್. ನೆಕ್ಸ್ಟ್ ಏನು ಮಾಡೋಣ, ಇದನ್ನೇ ಏನು ಮಾಡ್ತೀನಿ, ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿಟ್ಕೋತೀನಿ. ಮಾರ್ಕೆಟ್ ಇದ್ರ ಮೇಲೆ ನಿಂತ್ಕೊಂಡ್ರೆ ನೀವೇನು ಮಾಡ್ತೀರಿ? ಈಗ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಏನಿದೆ, ಇದು ನಮ್ಮ ರೆಸಿಸ್ಟೆನ್ಸು. ಮಾರ್ಕೆಟ್ ಇಲ್ಲಿಂದನೇ ಬಿದ್ದಿದ್ದಾನೆ. ಸೊ ನೀವೇನು ಮಾಡ್ತೀರಿ, ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ನ ಕೆಳಗಡೆ ಹೋಗ್ತಾನೋ ಏನು ಅಂತ, ಮೇಲ್ಗಡೆ ಹೋಗ್ತಾನೋ, ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾನೋ ಎಲ್ಲ ಅರ್ಥ ಮಾಡ್ಕೋತೀರಿ. ಲೆಟ್ಸ್ ಸಿ. ಓಕೆ, ಲೆಟ್ಸ್ ಗೋ. ಓಕೆ, ಮಾರ್ಕೆಟ್ ಅಲ್ಲಿಂದ ರಿಜೆಕ್ಷನ್ ಆಗ್ತಾ ಇದ್ದಾನೆ. ಓಕೆ, ಬ್ರೇಕ್ ಔಟ್ ಆಯಿತು. ಎಸ್, ಸೂಪರ್. ಬಟ್ ನನಗೆ ಇಲ್ಲಿ ಒಂದು ಆಧಾರದ ಮೇಲೆ ಯಾಕೆ ಎಂಟ್ರಿ ತೊಗೊಂಡಿಲ್ಲ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಪಾಯಿಂಟ್, ಮಾರ್ಕೆಟ್ ಇಲ್ಲಿಂದ ಏನೋ ಆಲ್ರೆಡಿ ಬಿದ್ದಿದೆ, ನಿಮಗಂತೂ ಗೊತ್ತಿದೆ. ಓಕೆನಾ, ಫೈನ್, ಸೂಪರ್. ಓಕೆ, ಆದರೆ ಇಲ್ಲಿ ಮಾರ್ಕೆಟ್ ಹೋದ್ಮೇಲೆ ಸ್ವಲ್ಪ ರಿಜೆಕ್ಷನ್ ಫೇಸ್ ಮಾಡ್ತಿದ್ದಾನೆ. ಓಕೆ, ಬಟ್ ಇದರ ಮೇಲಗಡೆ ಹೋಗುವಾಗ ಕ್ಯಾಂಡಲ್ಗಳ ಸೈಜ್ಗಳು ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ಕಾಂಟ್ರವರ್ಷಿಯಲ್ ಇಶ್ಯೂ ಕ್ರಿಯೇಟ್ ಮಾಡ್ಕೊಳ್ಳಿ. ವೈ ಕ್ಯಾಂಡಲ್ ಸೈಜ್ ಆರ್ ಕಮಿಂಗ್ ಡೌನ್? ಓಕೆ, ಒಂದು ಚೆನ್ನಾಗಿತ್ತು, ಎರಡನೇದು ಹೋಯ್ತು, ಇನ್ನೂ ಹೋಯ್ತು. ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್? ಇದು ಏನು ತೋರಿಸುತ್ತೆ ಅಂದರೆ ಪ್ರೆಷರ್ ಇದೆ ಕ್ಯಾಂಡಲ್ ಒಳಗಡೆ. ಇವೊಂದು ನಿಮ್ಗೆ ಕೆಳಗಡೆ ವಾಲ್ಯೂಮ್ ಚೆನ್ನಾಗಿ ಹೋಗಿ ಕಂಡ್ರು, ಓಕೆ, ಕ್ಯಾಂಡಲ್ ಸೈಜ್ ಕಡಿಮೆ ಇದೆ ಅಂತ ತಿಳ್ಕೊಡ್ರಿ. ಸೆಲ್ಲರ್ಸ್ ಆರ್ ಆಕ್ಟಿವ್ ಹಿಯರ್. ಸೊ ಸೆಲ್ಲರ್ಸ್ ಆಕ್ಟಿವ್ ಇದ್ದಾರೆ. ಸೊ ಅವಾಗ ಏನು ಮಾಡೋಣ ನೋಡೋಣ. ಈಗ ಇನ್ ಕೇಸ್ ಏನೋ ಕ್ಲೀನ್ ಕ್ಯಾಂಡಲ್ ಬರುತ್ತಾ ಏನು ಅಂತ ನೋಡ್ಕೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ಅಗೇನ್. ಯಾ, ಓಕೆ, ಒಂದು ಟರ್ನ್ ನೋಡ್ರಿ. ಸಡನ್ಲಿ ಮಾರ್ಕೆಟ್, ದಿಸ್ ಇಸ್ ಇನ್ ದ ಮಾರ್ನಿಂಗ್. ಓಕೆ, ಥರ್ಸ್ಡೇ 2020 ಫೆಬ್ರವರಿ 22 ಅನ್ಸ್ತದೆ. ಓಕೆ, ಮಾರ್ಕೆಟ್ ಏನು ಸಡನ್ಲಿ ಮಾರ್ಕೆಟ್ ದಡಾಸಿ ಏನಾಯಿತು, ಮೇಲ್ಗಡೆ ಹೋದ. ಮೇಲ್ಗಡೆ ಹೋಗಿ ಏನು ಮಾಡ್ದ, ನೀವು ಆಬ್ವಿಯಸ್ಲಿ ನೀವೇನು ಮಾಡಿರ್ತೀರಿ, ಚೆನ್ನಾಗಿ ಬ್ರೇಕ್ಔಟ್ ಆಯ್ತು, ಸಡನ್ಲಿ ಎಂಟ್ರಿ ಇರ್ತೀರಿ. ಸರ್, ಡೋಂಟ್ ಡೂ ಇಟ್. ಓಕೆ, ವೇಟ್ ಆ್ಯಂಡ್ ವಾಚ್. ಮಾರ್ಕೆಟ್ ಹೋಲ್ಡ್ ಮಾಡೋದು ನೋಡ್ಕೊಂಡು ಹೋಲ್ಡ್ ಮಾಡಿಲ್ಲ. ಆ್ಯಂಡ್ ಅಗೇನ್ ವಾಟ್ ಯು ಆರ್ ಅಬ್ಸರ್ವಿಂಗ್ ಹಿಯರ್. ಓಕೆ, ಮಾರ್ಕೆಟ್ ಓಪನಿಂಗ್ ಈ ರೀತಿ ಧಡಾರ ಅಂತ ಓಪನ್ ಆದ ತಕ್ಷಣ ಏನು ಮಾಡ್ದ, ನೆಕ್ಸ್ಟ್ 30 ಮಿನಿಟ್ಸ್ ಕ್ಯಾಂಡಲ್ ಪೂರ್ಣವಾಗಿ ಇದನ್ನು ಕವರ್ ಮಾಡ್ಕೊಂಡ. ಪಿಯರ್ಸಿಂಗ್ ಅಂತ ತಿಳ್ಕೊಳ್ರಿ. ಬಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂನಾಗ ನಿಮಗೆ ಒಂದು ಆ್ಯಂಗಲಲ್ಲಿ ತೋರಿಸ್ತೀನಿ, ಮಾರ್ಕೆಟ್ ನಿಮ್ಗೆ ಏನು ತೋರಿಸಿರ್ತಾನೆ ಅಂತೇಳಿ. ನಿಮಗೆ ಈ ಕ್ಯಾಂಡಲ್ ಎರಡನ್ನ ನೀವು ಕಂಬೈನ್ ಮಾಡೋ ಕೆಪಾಸಿಟಿ ಗೊತ್ತಿದ್ರೆ, ಯು ಸಿ ಹಿಯರ್, ಇದೊಂದು ಮೇಲ್ಗಡೆ ವೀಕ್ ಆಗಿದೆ, ಕೆಳಗಡೆ ಏನಾಗಿದೆ ಸರ್, ಇದು ಎರಡು ಕಂಬೈನ್ ಮಾಡೋದು ಈ ರೀತಿ ಕಾಣ್ತದೆ. ಎಸ್ ಆರ್ ನೋ? ಡಿ ವಿ ಸಿ ದಿಸ್ ಒನ್? ಇದೇ ರೀತಿ ನೋಡ್ತೀರಿ. ಓಕೆ, ಸೂಪರ್. ಓಕೆ, ಡನ್. ಓಕೆ, ಈ ರೀತಿ ಕಾಣ್ತದೆ ನಿಮಗೆ ಎರಡು ಕಂಬೈನ್ ಮಾಡಿದ್ಮೇಲೆ. ಡನ್. ಓಕೆ, ಅವಾಗ ಏನು ಮಾಡ್ತೀರಿ, ಸರ್ ಇದು ಸೆಲ್ಲರ್ ಇದ್ದಾರೆ ಓಕೆ ಅಂತ ಗೊತ್ತಾಯಿತು. ಆವಾಗ ಏನು ಮಾಡ್ತೀರಿ, ಒಂದು ಲೈನ್ ಹಾಕೋತೀರಿ. ಓಕೆ, ಸೆಲ್ಲರ್ ಅಂತೂ ಇದ್ದಾರೆ. ಡನ್, ಸೂಪರ್. ಓಕೆ, ನಾ ಏನು ಮಾಡ್ತೀನಿ, ಈಗ ಇಲ್ಲಿಂದ ಸೆಲ್ಲರ್ ಬಂದಿದ್ದಾರೆ, ಆಲ್ರೆಡಿ ಇಲ್ಲಿಂದ ಸೆಲ್ಲಿಂಗ್ ಆಗಿ ಕೆಳಗಡೆ ಹೋಗಿತ್ತು. ಓಕೆ, ಈಗ ಮಾರ್ಕೆಟ್ ನಮಗೇನಾಗ್ತದೆ, ಇಲ್ಲಿ ಸೆಲ್ಲಿಂಗ್ ಆಗಿದೆ. ನೋಡೋಣ ನಾವು ಎಂಟ್ರಿ ಯಾವಾಗ ತೊಗೊಳ್ಳೋಣ, ಇನ್ನೂ ರೆಡಿ ಆಗಿಲ್ಲ. ಓಕೆ, ವಿ ಆರ್ ನಾಟ್ ಪ್ರಿಪೇರ್ಡ್ ನೌ ಬಿಕಾಸ್ ನೋಡಿ ಸರ್, ಈ ಸೆಲ್ಲಿಂಗ್ ವಾಲ್ಯೂಮ್ಗೆ ಸ್ವಲ್ಪ ಕಡಿಮೆ ಇದೆ. ಸೊ ಜಸ್ಟ್ ವೇಟ್ ಆ್ಯಂಡ್ ವಾಚ್ ವೇರ್ ವಿ ಆರ್ ಎಂಟ್ರಿಂಗ್ ದ ಟ್ರೇಡ್. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಓ ಮೈ ಗಾಡ್, ನೋಡಿ ಸರ್, ಸಡನ್ಲಿ ಏನು ಮಾಡ್ದ, ನೀವು ಎಂಟ್ರಿ ಆಗಿದ್ರಿ. ಓಕೆ, ಡೇ ಲೋ ಬ್ರೇಕ್ ಮಾಡಿದಾನೆ ಅಂತೇಳಿ. ಸಿ, ಇಲ್ಲಿ ಜಂಪ್ ಆಗ್ಲಿಕ್ಕೆ ಕಾರಣ ಏನಿದೆ, ಸಿ ನಾ ಇದನ್ನು ಜಸ್ಟ್ ಎಕ್ಸ್ಟೆನ್ಷನ್ ಮಾಡ್ತೀನಿ. ಜಸ್ಟ್ ಸಿ ಏನಾಗಿತ್ತು, ಅರ್ಲಿಯಲ್ಲಿಂದ ಬ್ರೇಕ್ ಡೌನ್ ಆಗಿದ್ದ. ಸೊ ಇದು ರೆಸಿಸ್ಟೆನ್ಸ್ ಥರ ಕೆಲಸ ಮಾಡಿತ್ತು, ಬ್ರೇಕ್ಔಟ್ ಆಯಿತು, ಈಗ ಸಪೋರ್ಟ್ ಥರ ಕೆಲಸ ಮಾಡ್ತಿರ್ತಾನೆ. ಸೊ ವೈ ನಾಟ್ ಮಾರ್ಕೆಟ್ ಇಲ್ಲಿ ಬಂದರೆ ಮೇಲೆಗಡೆ ಜಂಪ್ ಆಗಬಾರ್ದು? ಥಿಂಕ್ ಇಟ್. ಸೊ ಅದಕ್ಕೋಸ್ಕರ ಇಲ್ಲಿ ಸಡನ್ಲಿ ಜಂಪ್ ಆಗೋ ಯಾವುದೇ ಅವಶ್ಯಕತೆ ಇಲ್ಲ, ನಮ್ಗೆ ಯಾರನ್ನು ಫೋರ್ಸು ಮಾಡೋದಿಲ್ಲ. ಓಕೆ, ಸೊ ಥಿಂಕ್ ಆನ್ ದಟ್ ಬೇಸಿಸ್. ಮಾರ್ಕೆಟ್ ನಮಗೆ ಇಲ್ಲಿ ಫೋರ್ಸ್ ಮಾಡಿಲ್ಲ. ಓಕೆ, ನಾವು ಲೆಟ್ಸ್ ಗೋ ಟು ದಿಸ್ ಒನ್ ಹಿಯರ್. ನಿಮ್ಗೆ ನಂಬರ್ಸ್ ಕಾಣ್ತಾ ಇಲ್ಲ ಅಂತ ನಂಬರ್ಸ್ ಹಾಕಿದ್ದೀನಿ, ಸಿ ನೋಡಿ. ಓಕೆ, ನೆಕ್ಸ್ಟ್ ಏನ, ಓಕೆ 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 ಇಲ್ಲೊಂದು ತಿಳ್ಕೊಡ್ರಿ ಏನಾಯ್ತು, ಇಲ್ಲಿಂದ ಮಾರ್ಕೆಟ್ ಏನೋ ಮೇಲ್ಗಡೆ ಹೋದ. ಓಕೆ, ಆದರೆ ಇಲ್ಲಿ ಕ್ಯಾಂಡಲ್ ಸೈಜ್ ದೊಡ್ಡದಿತ್ತು, ಇದು ಚಿಕ್ಕದು ಎಕ್ದಮ್ ಚಿಕ್ಕದು. ವೈ ಕ್ವೆಶನ್ ಇಟ್, ವೈ? ಓಕೆ, ಪ್ರೆಷರ್ ಇದೆ, ಸೆಲ್ಲರ್ಸು ಬಂದಿದ್ದಾರೆ. ಓಕೆ, ನೆಕ್ಸ್ಟ್. ಓಕೆ, ತಿಳ್ಕೊಡ್ರಿ, ಮಾರ್ಕೆಟ್ನಲ್ಲಿ ಈ ಜಾಗದಲ್ಲಿ ಒಂದು ಸಪೋರ್ಟ್ ಇದೆ. ಓಕೆ, ಅದ್ರ ಜೊತೆಗೆ ಇಲ್ದರ ಮೇಲೆಗಡೆ ಮಾರ್ಕೆಟ್ ಹೋಗುತ್ತಾ ಇಲ್ಲ. 6800 ರೌಂಡ್ ನಂಬರ್. ಓಕೆ ಓಕೆ, ಅದ್ರ ಜೊತೆಗೆ ಇಲ್ಲಿಂದ ಸಪೋರ್ಟ್ ಇದೆ. ಓಕೆ ಓಕೆ, ಮತ್ತೊಂದೇನಪ್ಪ ಸರ್ ಅಂದರೆ, ಇನ್ ಕೇಸ್ ಏನಾದರೂ ನನಗೆ ಇದ್ರ ಕೆಳಗಡೆ ಬ್ರೇಕ್ ಡೌನ್ ಆದರೆ ನಾನು ಎಂಟ್ರಿ ಆಗ್ತೀನೋ ಇಲ್ವೋ? ಎಸ್, ವೈ? ಅರ್ಲಿಯರ್ ರೆಸಿಸ್ಟೆನ್ಸ್, ಅರ್ಲಿಯರ್ ಸಪೋರ್ಟ್. ಇಫ್ ಬ್ರೇಕ್ ಡೌನ್ ನಾನು ಎಂಟ್ರಿ ಆಗೋದಕ್ಕೆ ರೆಡಿ ಇದ್ದೀನಿ. ಫಸ್ಟ್ ಟಾರ್ಗೆಟ್ ಯಾವುದು? ಇದು 6550. ರೈಟಾ? ಎಲ್ಲ ರೆಡಿ ಇದೆಯಾ ನಿಮ್ಮ ಹತ್ರ? ಓಕೆ, ಡನ್. ನೆಕ್ಸ್ಟ್ ಸಿ.
ಓಕೆ, ಮಾರ್ಕೆಟ್ ಮೇಲೆಗಡೆ ಹೊಟ್ಟಿದ್ದಾನೆ, ಟೈಮ್ ಪಾಸ್ ಮಾಡ್ತಿದ್ದಾನೆ. ಎಸ್, ಓ ಯಸ್, ನಾವು ಸಿ ಈಗ ಏನಾಯ್ತು, ಮಾರ್ಕೆಟ್ ನಮಗೆ ಬೇಕಾದ ಜಾಗದಲ್ಲಿ ಬ್ರೇಕ್ ಡೌನ್ ತೋರಿಸಿದ್ದಾನೆ. ಯಾವುದಪ್ಪ ಕ್ಯಾಂಡಲ್? ಇದು ಕ್ಯಾಂಡಲ್ ಕ್ಲೀನ್ ಆಗಿದೆ. ಎದ್ರ ಕೆಳಗಡೆ ಅರ್ಲಿಯರ್ ಸಪೋರ್ಟ್ ಇತ್ತಲ್ಲ, ಅದರ ಕೆಳಗಡೆ ಕೊಟ್ಟಿದ್ದಾನೆ. ಅರ್ಥ ಏನು? ಸೆಲ್ಲರ್ಸ್ ಕಂಟ್ರೋಲ್ ತಗೊಂಡ್ರು. ಓಕೆ, ನಾನು ಮಾಡ್ತೀವಿ ಈಗ ಎಂಟ್ರಿ ಯಾವಾಗ ಎಂತು ಅಂತ ನೋಡೋಣ. ಸಿ, ದಿಸ್ ಇಸ್ ಮೈ ಎಂಟ್ರಿ ಪಾಯಿಂಟ್. ಓಕೆ, ಇಷ್ಟು ದೊಡ್ಡದಿದೆ ಸರ್, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ ಹೆಂಗೆ? ನೋ ಸರ್, ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಾರ್ಕೆಟ್ ಏನಾಡಿದ್ರೆ ಬ್ರೇಕ್ ಡೌನ್ ಮಾಡಿದಲ್ಲ, 50% ಆಫ್ ದಿಸ್ ಮೂಮೆಂಟ್ ಯಾವುದಿದೆ, ಸೊ 50% ಬರೋದು ಇಲ್ಲಿ 6,625 ಆಸ್ಪಾಸ್ ಬರ್ತಾನೆ. ಇದನ್ನ ಸ್ಟಾಪ್ ಲಾಸ್ ಇಡ್ತೀರಿ. ಟಾರ್ಗೆಟ್ ಏನು ಮಾಡ್ತೀರಿ? 6,550. ಯಾಕೆ? ಮಾರ್ಕೆಟ್ ಇಲ್ಲಿಂದನೇ ಮೇಲುಗಡೆ ಹೋಗಿದ್ದಾನೆ. ಸೊ ಈ ಕಾರಣದಿಂದ ನೀವು ಎಂಟ್ರಿ ಸ್ಟಾಪ್ ಲಾಸ್ನ ಪರ್ಫೆಕ್ಟ್ ಎಂಟ್ರಿ ಮಾಡಿರ್ತೀರಿ. ಓಕೆ, ಇದ್ರ ಕೆಳಗಡೆ ಎಂಟ್ರಿ ಆಗಿದೆ ಈಗ 6,650, ಎಂಟ್ರಿ ಡನ್. ಓಕೆ, ನೆಕ್ಸ್ಟ್ ಲಾಸ್ಟ್ ಓಕೆ ಏನಾಗ್ತಾ ಇದೆ? ಎಸ್ ಎಸ್, ಕಮಾನ್ ಕಮಾನ್. ಓಕೆ ಓಕೆ, ಒಂದು ಸ್ವಲ್ಪ ಪಾಯಿಂಟ್ ಇದೆ, ಕಮಾನ್. ಓಕೆ, ಕೆಳಗಡೆ ಬರಬೇಕು. ಎಸ್, ಧಡಾರ್ಸಿ ಆಗಯ. ಇದಕ್ಕೇನಂತಾರೆ? ಪೇಷನ್ಸ್ ಸ್ಪೇಸ್. ಓಕೆ, ಆಬ್ವಿಯಸ್ಲಿ ನೀವು ಎಂಟ್ರಿ ಆಗಿದ್ದೀರಿ, ಇಲ್ಲಿವರೆಗೂ ಬಂದಿದ್ದಾನೆ. ಬಟ್ ಸಿ, ಮಾರ್ಕೆಟ್ ಇಲ್ಲಿ ಪುಲ್ ಬ್ಯಾಕ್ ಸಿಕ್ಕಿದೆ. ಈ ಪುಲ್ ಬ್ಯಾಕ್ನಾದರೂ ಅಟ್ಲೀಸ್ಟ್ ನೀವು ನೋಡ್ಕೊಳ್ಳಿ. ಮಾರ್ಕೆಟ್ ಏನು ಮಾಡಿದೆ? ಬ್ರೇಕ್ ಡೌನ್ ಮಾಡಿದ್ಮೇಲೆ ಈ ಲೆವೆಲನ್ನು ಟೆಸ್ಟ್ ಮಾಡಿದ್ದಾನೆ. ಬ್ರೇಕ್ ಡೌನ್, ರೀಟೆಸ್ಟ್, ಆ್ಯಂಡ್ ದಿಸ್ ರೆಡ್ ಕ್ಯಾಂಡಲ್ ಸೇಸ್ ಐ ಆಮ್ ಗೋಯಿಂಗ್ ಡೌನ್ ಅಗೇನ್. ಇಲ್ಲಿ ಕ್ವಾಂಟಿಟಿ ಸೈಜನ್ನ ಇಲ್ಲಿ ಎಂಟ್ರಿ ಹಾಕಿದ್ರಿ. ಓಕೆ, ಇಲ್ಲಿನೂ ಎಂಟ್ರಿ ಮಾಡ್ಕೊಂಡಿದ್ದೀರಿ. ಓಕೆ, ಆಮೇಲೆ ಇಲ್ಲಿ ಹೋಲ್ಡ್ ಇನ್ನೊಂದಿಷ್ಟು ಕ್ವಾಂಟಿಟಿ ಆ್ಯಡ್ ಮಾಡ್ಬೋದಿತ್ತು. ದಿಸ್ ಈಸ್ ಹೌ ಯು ಅವರೇಜಿಂಗ್ ಯಾವಾಗ ಮಾಡಬೇಕು? ನಿಮಗೆ ಕಂಫರ್ಟಬಿಲಿಟಿ ಫ್ರೀ ಮಾಡಬೇಕು. ಓಕೆ, ಲಾಸಿಂಗ್ ಟ್ರೇಡ್ ಇದೆ, ಅದನ್ನು ನಾನು ಅವರೇಜ್ ಮಾಡ್ತೇನೆ ಅಂದರೆ ಇದು ಬುದ್ಧಿ ಅಲ್ಲ ಸರ್, ಇದು ತಪ್ಪು. ಡೋಂಟ್ ಡೂ ಇಟ್. ಓಕೆ, ಲಾಸ್ ಕೊಟ್ಬಿಡಿ ಸರ್. ಮಾರ್ಕೆಟ್ನಲ್ಲಿ ಡಬಲ್ ತ್ರಿಬಲ್ ಲಾಸ್ ಮಾಡೋ ಬದಲು ಲಾಸ್ ಕೊಟ್ಬಿಡಿ, ನಡೆಯುತ್ತೆ. ಬಟ್ ಲಾಸನ್ನು ಹೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾನು ದಿಕ್ಕಿಗೆ ಹೋಗ್ತಾನೆ ಅಂತೇಳಿ ಅವರೇಜ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೋ. ಈಗ ನಾನು ಎಲ್ಲಿ ಎಂಟ್ರಿ ಹಿಡ್ದೆ? ಇಲ್ಲಿ ಎಂಟ್ರಿ ಮಾಡಿದೆ. ಈಗ ಸ್ಟಾಪ್ ಲಾಸ್ ಇಲ್ಲಿ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸ್ಟಾಪ್ ಲಾಸ್ ಬಂದ ಇಲ್ಲ, ನನಗೆ ಇನ್ನೊಂದು ಗೊತ್ತಿದೆ ಸರ್, ಇದು ಬ್ರೇಕ್ ಡೌನ್ ಆಗಿದೆ ಅಂದರೆ ಇಲ್ಲಿ ಟೆಸ್ಟ್ ಮಾಡ್ತಕ್ಕೆ ಬಂದಿದ್ದಾನೆ. ಕ್ಯಾಂಡಲ್ ಸೈಜ್ ನೋಡಿ, ಬಾಯಿಂಗ್ ವಾಲ್ಯೂಮ್ ಇಷ್ಟು ದೊಡ್ಡ ಬಾಯಿಂಗ್ ವಾಲ್ಯೂಮ್ ಬಂದರೂ ಕ್ಯಾಂಡಲ್ಗಳ ಸೈಜ್ಗಳೇ ಇಲ್ಲ. ಅರ್ಥ ಏನಾಗ್ತದೆ? ಕ್ಯಾಂಡಲ್ ಸೈಜ್ ಏನಾಗ್ತಾ ಇದೆ? ಚಿಕ್ಕ ಕ್ಯಾಂಡಲ್ಗಳು, ದೊಡ್ಡ ವಾಲ್ಯೂಮ್ಗಳು, ಗಡಿಬಿಡಿ ಇದೆ. ಮಾರ್ಕೆಟ್ ಮೇಲೆಗಡೆ ಹೋಗುವುದಿಲ್ಲ. ದಟ್ಸ್ ಡನ್. ಹಿಯರ್ ಯು ಹ್ಯಾವ್ ಟು ಅವರೇಜ್ ಹಿಯರ್ ನಾರ್ಮಲ್ ಕ್ಯಾಂಡಲ್. ಓಕೆ, ಅಂಡ್ ಸಿ, ಸಡನ್ಲಿ ಯು ಹ್ಯಾವ್ ಅಚೀವ್ಡ್ ದಿಸ್ 6,517. ಎಲ್ಲಿಂದ ಎಂಟ್ರಿ? 6,658 ಸಮಥಿಂಗ್, ಆ್ಯಂಡ್ ದಿಸ್ ಇಸ್ 6,500. ರೈಟ್? ಎಷ್ಟಾಯ್ತು ಪಾಯಿಂಟ್? 100, 120, 150 ಪಾಯಿಂಟ್ ಅದು ಗಳಿಸ್ತಿಲ್ವಾ? This is how you have to trade. ಓಕೆ, ಡನ್. ನೆಕ್ಸ್ಟ್ ಇಯರ್ ಮಾರ್ಕೆಟ್ ಏನಾಗುತ್ತೆ? ಸೊ ಈಗ ಇದನ್ನ ಡ್ರಾ ಮಾಡಿದೆ. ಓಕೆ, ಇದು ಅರ್ಲಿಯರ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಯಿತು. ಈಗ ಆಲ್ರೆಡಿ ಇದನ್ನ ಸಪೋರ್ಟ್ ಅಂತ ಕ್ರಿಯೇಟ್ ಮಾಡ್ಕೋತೀನಿ. ಓಕೆ, ಮಾರ್ಕೆಟ್ ಇದ್ರ ಕೆಳಗಡೆ ಹೋಗ್ತಾನೆ ನೋಡ್ಕೊಟ್ರಿ. ಸಿ, ಮಾರ್ಕೆಟ್ ಇವತ್ತು ಓಪನಿಂಗ್ ಏನಾಯ್ತು ಸರ್? 9:15 ಧಡಾರ್ಸೆ ಈ ಸಪೋರ್ಟ್ನ ಬ್ರೇಕ್ ಡೌನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದ. ನೀವೇನು ಮಾಡಬೇಕು ಈಗ? ರೈಟ್, ನೆಕ್ಸ್ಟ್ ಲೆವೆಲ್ ಆಫ್ ಹೈಯೆಸ್ಟ್ ಸಪೋರ್ಟ್ ಕಾಣ್ತಿರೋದಿಲ್ಲಿ. ಓಕೆ, ಆ ಲೆವೆಲ್ಗಳೇ ಮಾರ್ಕೆಟ್ ಹೋಗ್ತಾನ. ಸಿ, ಮಾರ್ಕೆಟ್ ನಮಗೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಕಾಣೋದು ಇಲ್ಲಿ. ಯಾಕೆ ಥಿಂಕ್ ಮಾಡಿ. ರಿಜೆಕ್ಷನ್ ಬ್ರೇಕ್ಔಟ್. ಸೊ ಸಪೋರ್ಟ್ ಎಲ್ಲಿದೆ? 6,400 ಚಿಲ್ಲರೆಗಿದೆ. ದೆನ್ ವಾಟ್ ಟು ಡೂ ನಾವು? ಓಕೆ, ಇದರ ಕೆಳಗಡೆ ಕ್ಲೋಸ್ ಆದರೆ ನನ್ನ ಎಂಟ್ರಿ ರೆಡಿ. ಸೊ ಅದಕ್ಕೆ ರೀಟೆಸ್ಟ್ ಆಗಬಹುದು, ಆಗದೇನೆ ಇರಬಹುದು. ಆವಾಗ ನಿಮ್ಮ ಸ್ಟಾಪ್ ಲಾಸ್ ಏನು ಮೇಂಟೈನ್ ಮಾಡ್ತೀರಿ? ಸಿ ಸರ್, ನಮಗೆ ಇಲ್ಲಿಂದ ಸಪೋರ್ಟ್ 2 ಸಲ ಸಿಕ್ಕಿದಾಗ ಇಷ್ಟು ದೊಡ್ಡ ಏನಂದ್ರೆ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಇದ್ರ ಮಧ್ಯದಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇಡ್ತೀರಿ. ದಟ್ ಇಸ್ ಲಾಜಿಕಲ್, ರೈಟ್? ಸಿ, 6,000 ಎಷ್ಟಿದೆ ಸರ್ ಚಿಲ್ಲರೆ? ಇದು 6,000, ಲೆಟ್ ಮೀ ಶೋ ಯು, 6,540. ಓಕೆ, ದಿಸ್ ಇಸ್ ಯುವರ್ ಸ್ಟಾಪ್ ಲಾಸ್ ಆ್ಯಂಡ್ ಟಾರ್ಗೆಟ್ ಈಸ್ ಹಿಯರ್ 6,400 ಚಿಲ್ಲರೆ. ಕ್ಲಿಯರ್? ಡನ್. ಲೆಟ್ಸ್ ಪ್ಲೇ ಆ್ಯಂಡ್ ಚೆಕ್. ಎಸ್, ಥಿಂಕ್ ಮಾಡಿ ಸರ್. ಮಾರ್ಕೆಟ್ ಏನಾಯ್ತು? ಈಗ ಬ್ರೇಕ್ ಡೌನ್ ಆದ, ಕ್ಲಿಯರ್ ಇದೆ. ನಿಮ್ಮ ಎಂಟ್ರಿ ಪಾಯಿಂಟ್ ಎಷ್ಟು ಸರ್? ಈಗ 6,500 ಇಸ್ ಎಂಟ್ರಿ ಪಾಯಿಂಟ್. ಡನ್, ಸೂಪರ್ಬ್, ವೆರಿ ಗುಡ್. ಸ್ಟಾಪ್ ಲಾಸ್ ವಾಟ್? 6,542. ರೈಟ್? ಓಕೆ, ಟಾರ್ಗೆಟ್ ಎಲ್ಲಿ ಇದೆ ಸರ್? 6,400 ಕಾಣ್ತಾ ಇದ್ದೇನಲ್ಲ? ವೇಟ್ ಮಾಡಿ, ಬರ್ತಾನೆ ಇಲ್ಲ ನೋಡ್ಕೊಳ್ಳಿ. ಸೊ ಎಲ್ಲಿವರೆಗೂ ನಮ್ಮ SL ಹಿಟ್ ಆಗೋದಿಲ್ಲೋ ಅಲ್ಲಿವರೆಗೂ ಹೆದರೋದೇ ಬೇಡ ಸರ್. ಹೆದರಿ ಸಾಯೋದು ನಮ್ಮ ಏನಾಗಿದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಾಮನ್ ಆಗಿದೆ. ಸ್ಟಾಪ್ ಲಾಸ್ ಬರ್ತಾ ಇಲ್ಲ, ಇಕ್ವಿಟಿನಲ್ಲಿದ್ದೀರಿ ನೀವು, ಆಪ್ಷನ್ಸ್ ಡಿಕೇಲಿ ಇಲ್ಲಿ. ಡೋಂಟ್ ವರಿ, ಲೆಟ್ಸ್ ಗೋ ಅಂಡ್ ಚೆಕ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್. ಅದರ ಜೊತೆಗೆ ನಿಮಗೆ ವಾಲ್ಯೂಮ್ ಕಾಣ್ತಾ ಇಲ್ವಾ ನೋಡ್ಕೊಳ್ಳಿ. ವಾಲ್ಯೂಮ್ ಇದೆ ಸರ್, ಸೆಲ್ಲಿಂಗ್ ಇದ್ದಾರೆ. ಡೋಂಟ್ ವರಿ,
ಓಕೆ, ಈ ಜಾಗದಲ್ಲೆಲ್ಲ ನೋಡ್ಕೊಟ್ರೆ ಬಾಯರ್ಸ್ ಇದ್ರು. ಓಕೆ, ಇಲ್ಲಿ ಬಾಯರ್ಸ್ ಇದ್ರು. ಓಕೆ, ಗ್ರೀನ್ ಕ್ಯಾಂಡಲ್ಸ್ಗಳು ಕಾಣ್ತಾ ಇದ್ವು. ಇಲ್ಲಿ ಎಲ್ಲಿ ಹೋದ್ರು ಸರ್, ಇಲ್ಲಿ ಎಂಟ್ರಿ ನೋಡಿ, ಇಲ್ಲಿಂದ ಸೆಲ್ಲಿಂಗ್ ಬಂತು, ಲಾಸ್ಟ್ ಗ್ರೀನ್ ಕ್ಯಾಂಡಲ್. ಇದಾದ್ಮೇಲೆ ಒಂದು ಈ ರೀತಿ ದೊಡ್ಡ ವಾಲ್ಯೂಮ್ ಇಲ್ವೇ ಇಲ್ಲ. ಪ್ರತಿ ಸಲ ಸೆಲ್ಲರ್ಸ್ ಎಂಟ್ರಿ ಹೊಡಿತಿದ್ದಾರೆ. ಅರ್ಥ ಏನಾಗ್ತದೆ? ಮಾರ್ಕೆಟ್ ಇಟ್ಸ್ ಇನ್ ಸೆಲ್ಲಿಂಗ್ ಝೋನ್. ಕ್ಲಿಯರ್? ಲೆಟ್ಸ್ ಗೋ ಅಂಡ್ ಚೆಕ್ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ತಾನೆ ಅಂದ್ರೆ 6400. ಯಪ್, ವೆರಿ ಗುಡ್. You have achieved in the same day 27. See ya. ನೀವು ರೈಟ್ ಇದ್ರೆ ಮಾರ್ಕೆಟ್ ಅವತ್ತೇ ದುಡ್ಡು ಕೊಡ್ತಾನೆ. ನಾವು ರೈಟ್ ಇಲ್ಲ ಅಂದ್ರೆ ಮಾರ್ಕೆಟ್ನಲ್ಲಿ ಎಂಟ್ರಿ ಹೊಡೆದಾಗ ಇನ್ ಕೇಸ್ ವಾಪಸ್ ಮೇಲ್ಗಡೆ ಬಂದು ಇಲ್ಲಿ ಹಿಟ್ ಮಾಡಿದ್ರೆ ವಿ ವುಡ್ ಹ್ಯಾವ್ ಎಕ್ಸಿಟೆಡ್ ಸ್ಮಾಲೆಸ್ಟ್ ಸೆಲ್. ಬಟ್ ರೈಟ್ ಇದ್ರೆ 1ಕ್ಕೆ 10 ಪಟ್ಟು ತಗೊಳ್ಳಿಕ್ಕೂ ನಾನು ರೆಡಿ ಇದ್ದೀನಿ. ದಿಸ್ ಈಸ್ ದ ಆಟಿಟ್ಯೂಡ್ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಸೆಲ್ಫ್. ಆಗುತ್ತಲ್ಲ, ವೈ ನಾಟ್? ಓಕೆ, ಲೆಟ್ಸ್ ಸಿ. ಓಕೆ, ಮಾರ್ಕೆಟ್ ಅಂತೂ ಈಗ ಆಲ್ಮೋಸ್ಟ್ ಎಲ್ಲಿ ಬಂದಿದ್ದಾನೆ, 29ಗೆ ಇಲ್ಲಿವರೆಗೂ ಬಂದು ಕೂತ್ಕೊಂಡಿದ್ದಾನೆ. ಮಾರ್ಕೆಟ್ ಮುಂದೆ ಏನಾಗ್ಬೋದು ಸರ್? ಸಪೋರ್ಟ್ ಇದೆ, ಸ್ಟ್ರಾಂಗ್ ಸಪೋರ್ಟ್ ಇದೆ. ಓಕೆ, ಮಾರ್ಕೆಟಿಂದ ಬೌನ್ಸ್ ಆಗ್ಬೋದಾ? ಎಸ್, ವೈ ನಾಟ್? ಇದನ್ನು ಬ್ರೇಕ್ ಡೌನ್ ಆದರೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಕಾಣೋದು ಯಾವುದು ಸರ್? 6200. ಮಾರ್ಕೆಟ್ ಅಲ್ಲಿವರೆಗೂ ಬರ್ತಾನೆ. ಲೆಟ್ ಅಸ್ ಸಿ ವೆದರ್ ಅದು ಆಗುತ್ತಾ ಏನು ಅಂತ ನೋಡೋಣ. ಯಪ್, ಸಿ ಈಗ ಮಾರ್ಕೆಟ್ ಏನು ಮಾಡ್ತೀವಿ ಸರ್? ಬ್ರೇಕ್ ಡೌನ್ ಮಾಡ್ದಾ? ಓಕೆ, ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಎಲ್ಲಿದೆ? ಇಲ್ಲಿದೆ. ಈ ಲೆವೆಲ್ ಯಾವುದು ಸರ್? 6200 ಲೆವೆಲ್. ಬ್ರೇಕ್ ಡೌನ್ ಆದ, ಇದು ನೆಕ್ಸ್ಟ್ ಕ್ಯಾಂಡಲ್ ಹೋಗ್ತಾ ಇರ್ತಾನೆ. ಸೊ 5 ನಿಮಿಷದಲ್ಲಿ ನೀವು ಎಂಟ್ರಿ ತಗೋಬಹುದು. ಬಟ್ 30 ನಿಮಿಷದಲ್ಲಿ ನೋಡಿ ಹೋಲ್ಡ್ ಮಾಡಲಿಕ್ಕೆ ಶಕ್ತಿ ಬರುತ್ತೆ. ಆ್ಯಂಡ್ ಸಿ ನಿಮ್ಮ ಟಾರ್ಗೆಟ್ 6200 ಎಷ್ಟು ದೂರ ಇದ್ದಾನೆ ಅಂತೇಳಿ. ಓಕೆ, ಆ್ಯಂಡ್ ಸಿ ದ ಮಾರ್ಕೆಟ್ ವಿಲ್ ಅಚೀವ್ ಆರ್ ನಾಟ್. ಎಸ್, ವೈ ನಾಟ್? ವೈ ನಾಟ್ ಸರ್? ವೈ ನಾಟ್? ಓಕೆ, ಇಲ್ಲೂ ಎಂಟ್ರಿ ಮಾಡಿದ್ರಿ. ಓಕೆ, ಇಲ್ಲೂ ಎಂಟ್ರಿ ಮಾಡಿದ್ರಿ. ಓಕೆ, ಇದನ್ನ ಆವ್ರೇಜ್ ಇಲ್ಲಿ ಮಾಡಿದ್ರಿ. ಸೊ ಪರ್ಫೆಕ್ಟ್ ಇದೆ. ಸ್ಟಾಪ್ ಲಾಸ್ ಪರ್ಫೆಕ್ಟ್ ಇಟ್ಕೊಂಡ್ರಿ, ಟಾರ್ಗೆಟ್ಸ್ ಇಟ್ಕೊಂಡಿದ್ದೀರಿ. ವಾಟ್ಸ್ ರಾಂಗ್? ಬೈಯಿಂಗ್ ವಾಲ್ಯೂಮ್ಗಿಂತ ಸೆಲ್ಲಿಂಗ್ ವಾಲ್ಯೂಮ್ ರೈಸ್ ಆಗ್ತಾನೆ ಇದೆ. ದಟ್ ಈಸ್ ಹೌ ಯು ಆರ್ ಟ್ರೇಡಿಂಗ್ ಹಿಯರ್. ಓಕೆ, ನಾವು ನೆಕ್ಸ್ಟ್ ವಾಟ್ ಆಕ್ಚುಲಿ ಹ್ಯಾಪನ್ಸ್ ಹಿಯರ್ ನೋಡಿ. ಈಗ ಮಾರ್ಕೆಟಲ್ಲಿ ಸಪೋರ್ಟ್ ಅಂತೂ ಇದಾನೆ ಅಂತ ನಿಮ್ಗೆ ಗೊತ್ತಾಗಿದೆ. ಇದನ್ನ ಬ್ರೇಕ್ ಡೌನ್ ಆದರೆ ಮತ್ತೆ ಲೆವೆಲ್ ಹೈಯೆಸ್ಟ್ ಸಪೋರ್ಟ್ ಅಲ್ಲಿ ಹೋಗ್ಬೋದು. ಈ ಲೆವೆಲ್ 6100. ಲೆಟ್ಸ್ ಸಿ ಏನಾಗ್ಬೋದು. ಓಕೆ, ನಾವು ಎಂಟ್ರಿ ಎಲ್ಲಿ ಮಾಡೋಣ? ಮತ್ತೆ ಇನ್ ಕೇಸ್ ಇದ್ರ ಕೆಳಗಡೆ ಕ್ಲೀನ್ ಬ್ರೇಕ್ಔಟ್ ಕೊಟ್ಟ ಅಂದ್ರೆ ವೈ ಕಾಂಟ್ ಬಿ ಟಾರ್ಗೆಟ್ ದಿಸ್ ಒನ್? 6000 ಇಸ್ ನಾಟ್ ಗೋ ಬಿ ಈಸಿನಾ? ಸಿ ನೋಡೋಣ ಆಗುತ್ತೇನೋ ಅಂತ ನೋಡೋಣ. ಸಿ ಲೆಟ್ಸ್ ಸ್ಟಾರ್ಟ್ ವಿತ್ ಪ್ಲೇ ಹಿಯರ್. ಯಪ್, ದನ್ ದಟ್ ಇಸ್ ಆಲ್ಸೋ ಹ್ಯಾಪನಿಂಗ್ ಹಿಯರ್. ಓಕೆ, ಈಗ ನೋಡ್ಕೊಳ್ಳಿ, ಮಾರ್ಕೆಟ್ ದೊಡ್ಡ ವಿಕ್ ಅಂತೂ ಮಾಡ್ದ. ಈ ವಿಕ್ ಯಾಕೆ ಆಗಿರಬಹುದು? ಥಿಂಕ್ ಮಾಡಿ. ಈ ದೊಡ್ಡ ವಿಕ್ಕು ಯಾಕೆ ಆಗಿರಬಹುದು? ಹಿಂದೆ ಕೂಡ ಅದೇ ಇದೆ. ಸೊ ಮಾರ್ಕೆಟ್ ಏನ್ ಮಾಡ್ದಾನೆ? ಇಲ್ಲಿ ಸಪೋರ್ಟ್ ಸ್ಟ್ರಾಂಗ್ ಇದೆ. ಸೊ ಅದಕ್ಕೋಸ್ಕರ ಬಡದಾಡ್ತಾ ಇದ್ದಾನೆ. ಇಲ್ಲಿ ಕಾಶಿಯಸ್ ಆಗಿರಿ. ಸೊ ಈ ಬಾಕ್ಸ್ ಕ್ರಿಯೇಟ್ ಮಾಡಿದ್ವಲ್ಲ, ಇಷ್ಟು ಮಾರ್ಕೆಟ್ ಫೈಟ್ ಆಗಿ ಹೋಗಿದೆ ಅಂದರೆ ಇದು ಮಿಡಲ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಿ. ಓಕೆ, ಟ್ರೈ ಮಾಡಿಬಿಟ್ಟು ಇಲ್ಲಿ ರಿಸ್ಕಿ ಟ್ರೇಡ್ ತಗೋಬಹುದು. ಬಿಕಾಸ್ ಇಷ್ಟು ದೊಡ್ಡ ವಿಕ್ ಆಗಿದೆ, ಇಷ್ಟು ದೊಡ್ಡ ಗ್ರೀನ್ ಕ್ಯಾಂಡಲ್ ಮೇಲೆಗಡೆ ಬಂದು ಅಪ್ರೋಚ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಏನೋ ಕಷ್ಟ ಇದೆ ಇಲ್ಲಿ. ಸೊ ಅಂತ ಸಮಯದಲ್ಲಿ ಏನು ಮಾಡ್ಬೋದು ಸರ್? ಫ್ಯೂಚರಲ್ಲಿ ಸೆಲ್ ಮಾಡ್ಲಿಕ್ಕಾಗಿಲ್ಲ ಅಂದರೆ ಕ್ಯಾಶಲ್ಲಿ ಸೆಲ್ ಮಾಡಿ. ಓಕೆ, ಇಲ್ಲಾಂದ್ರೆ ಈ ಆಪ್ಷನ್ಸ್ನಲ್ಲಿ ಸೆಲ್ ಮಾಡಿ. ಲೈಕ್ 6300 ಕಾಲ್ ಸೆಲ್ ಮಾಡ್ದ, 6400 ಕಾಲ್ ಸೆಲ್ ಮಾಡೋದನ್ನ ಇದು ಅಂತ ಕೂತ್ಕೊಳ್ಳಿ. ಸೊ ಇನ್ ಕೇಸ್ ಆಪ್ಷನ್ ಡಿಕೆ ಅಂತ ಕೂಡ ದುಡ್ಡು ಆಗುತ್ತೆ. ಬೈ ನಾಟ್ ಹಿಯರ್. ಸೊ ಇಲ್ಲಿ ರಿಸ್ಕ್ ಇದೆ. ಸೊ ನೆಕ್ಸ್ಟ್ ಟಾರ್ಗೆಟ್ ಇದೆ ಒಂದು 6000 ಇದೆ, ರೌಂಡ್ ನಂಬರ್ ಇದೆ. ಸೊ ಕೇರ್ಫುಲ್ ಇರಿ. ಓಕೆ, ನೀವು ಎಂಟ್ರಿ ತಗೋತೀರಿ ಅಂದರೆ ಇನ್ ಕೇಸ್ ಏನಾದರೂ ಮಾರ್ಕೆಟ್ 6100 ಕೂಡ ಬ್ರೇಕ್ ಡೌನ್ ಮಾಡ್ತಾ ಇದ್ದಾನೆ ಅಂದರೆ ಯು ಆರ್ ಟೇಕಿಂಗ್ ದ ಎಂಟ್ರಿ ಹಿಯರ್. ಲೆಟ್ಸ್ ಸಿ. ಯಪ್, ಅರ್ಥ ಆಯ್ತಾ? ಬಂದ ಎಲ್ಲಿವರೆಗೂ ಬಂದ ಸರ್? ಸಿ 6000 ಹಿಯರ್. ಹೌ ಮಚ್ ಟೈಮ್ ಯು ಆರ್ ಟೇಕಿಂಗ್ ಎಂಟ್ರಿ? ರೈಟ್, ಸಿ ಇಲ್ಲ ನೀವು ಪ್ರತಿ ಸಲ ಎಂಟ್ರಿ ತೊಗೊಂಡಿದ್ದಾಗ ಎಸ್ ಎಲ್ ಆದರೂ ಚೇಂಜ್ ಮಾಡ್ತಾ ಇದ್ರಿ. ಬಟ್ ನಾನು ನಿಮ್ಗೆ ಏನು ತೋರಿಸಿದ್ವಿ? ಎಸ್ ಎಲ್ ಚೇಂಜ್ ಮಾಡೋದು ಕಲಿಸಿಲ್ಲ. ಇದರೊಳಗೆ ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್, ದಟ್ ಈಸ್ ಓನ್ಲಿ ವಿ ಹ್ಯಾವ್ ಲರ್ನ್ಡ್ ಹಿಯರ್. ಸ್ಟಾಪ್ ಲಾಸ್ ಇಟ್ಕೊಂಡಿದ್ರಿ, ನೈಸ್ ಆಗಿ ಸ್ಟಾಪ್ ಲಾಸ್ ಟಾರ್ಗೆಟ್ಸ್ನ ಮೇಂಟೈನ್ ಮಾಡ್ಕೊಂಡಿದ್ರಿ. ದಿಸ್ ಈಸ್ ಹೌ ಯು ಆರ್ ಟ್ರೇಡಿಂಗ್ ನಾವು. ಅರ್ಥ ಆಯ್ತಾ? ಆಗ್ತಾ ಇರ್ಬೇಕಲ್ಲ. ಸಿ ನೋಡಿ, ಅಲ್ಲಿಂದ ಮಾರ್ಕೆಟ್ ಯಾಕೆ ಜಂಪ್ ಹೊಡಿತಾ ಇದ್ದಾನೆ? 6000 ರೌಂಡ್ ನಂಬರ್ ಸರ್. ಲೆಟ್ ಅಸ್ ಸಿ ಮಾರ್ಕೆಟ್ ಈಗ ಎಲ್ಲಿಗೆ ಬಂದಿದ್ದಾನೆ, ಏನು ಅಂತ ಆಗುತ್ತೆ ನೋಡ್ಕೋಣ. ಸಿ ಎಂಟ್ರಿ ಯಾವುದು ಇಲ್ಲ, ವೇಟ್ ಮಾಡೋಣ. ಸಿ ಗ್ಯಾಪ್ ಅಪ್ ಆ್ಯಂಡ್ ಸಿ ಗ್ಯಾಪ್ ಅಪ್ ಆದರೆ ಮಾರ್ಕೆಟ್ ಇಲ್ಲಿಂದಾನೆ ರಿಜೆಕ್ಟ್ ಆಗ್ತಾ ಇದ್ದಾನೆ. ಸಿ ದಿಸ್ ಈಸ್ ವೈ ಯು ಹ್ಯಾವ್ ಟು ಲುಕ್ ಅಟ್ ಸಪೋರ್ಟ್ ರೆಸಿಸ್ಟೆನ್ಸ್. ಯಾಕೆ ಮೇಲೆಗಡೆ ನಿತ್ಕಾತಾನ ನೋಡ್ಕೊಟ್ರೆ ಅಂದ್ರೆ ಇದು ಟಾರ್ಗೆಟ್ ಬರುತ್ತೆ ನಮಗೆ. ಸಿ ಮಾರ್ಕೆಟ್ ಅದಾಗ್ಬೋದಾ ಇಲ್ಲ ನೋಡ್ಕೊಳ್ಳಿ. ಲೆಟ್ಸ್ ಸಿ. ನೋ, ಹೀಸ್ ಹಿಟ್ಟಿಂಗ್. ಸಿ ಓಕೆ, ತಿಳ್ಕೊಳ್ರಿ ಮಾರ್ಕೆಟ್ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ನೀವು ಇಲ್ಲಿ ಪ್ಯಾಟರ್ನ್ ನೋಡ್ಕೋಬೇಕು ಸರ್ ಸೆಲ್ಲಿಂಗ್ ಮಾಡೋಕ್ಕೆ. ಅಷ್ಟೇ ಸಿಂಪಲ್. ಟಾರ್ಗೆಟ್ ಅಂತ ಸೆಟ್ಟೇ ಇದೆ.
6200 ಸೆಲ್ ಮಾಡ್ತೀರಿ, 6000 ಟಾರ್ಗೆಟ್ ಮಾಡ್ತೀರಿ. ದಿಸ್ ಈಸ್ ಹ್ಯಾಪನ್ ಸಪೋರ್ಟ್ ರೆಸಿಸ್ಟೆನ್ಸ್ ಸ್ಕೇಲ್, ರೈಟ್? ದಿಸ್ ಈಸ್ ಹ್ಯಾಪನ್ಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಓಕೆ, ಮಾರ್ಕೆಟಲ್ಲಿ ಇದೇ ಇಷ್ಟೇ ಆಗುತ್ತೆ ಸಪೋರ್ಟ್ನಲ್ಲಿ. ನೋಡಿ ಮತ್ತೆ ಮಾರ್ಕೆಟ್ ಏನು ಮಾಡ್ತಾ ಇದ್ದಾನೆ. ಎಸ್, ಸಿಯ ಅಗೇನ್ ಮಾರ್ಕೆಟ್ ಇದೇ ಸಪೋರ್ಟಿಂದ ಹೇಳ್ತಾ ಇದ್ದಾನೆ. ಸಪೋರ್ಟ್ ಇಲ್ಲಿದೆ, ಓಕೆ, ಕೆಳಗಡೆ ಇದೆ. ರೆಸಿಸ್ಟೆನ್ಸ್ ಎಲ್ಲಿದೆ? ಇಲ್ಲಿದೆ. ಓಕೆ, ಅಗೇನ್ ಪ್ಲೇ ಆ್ಯಂಡ್ ಚೆಕ್ ವಾಟ್ ಆಕ್ಚುಲಿ ಹ್ಯಾಪನಿಂಗ್ ಹಿಯರ್. ಓಕೆ, ಸಿಯ ಮಾರ್ಕೆಟ್ ಏನು ಮಾಡ್ತಾನೆ? ಡಿಫೆಂಡ್ ಮಾಡ್ತಾ ಇದೆ. ನಾನು ಇಲ್ಲಿ ನಿಂತ್ಕೋತೀನಿ ಅಂತೇಳಿ ಇಷ್ಟು ದೊಡ್ಡ ವಿ ಪಿನ್ ಆಗ್ತಾ ಇದೆ. ಬಟ್ ಇಸ್ ಇಟ್ ಅ ಗುಡ್ ವೇ ಟು ಬೈ ಇಯರ್? ನಾಟ್ ಎಟ್ ಆಲ್. ವೈ? ಥಿಂಕ್ ಮಾಡಿ ಸರ್. ಇಲ್ಲಿ ಬೈಯಿಂಗ್ ಎಷ್ಟು ಚೆನ್ನಾಗಿದೆ, ವಾಲ್ಯೂಮ್ ಇತ್ತು. ಇಲ್ಲಿ ಲಾಸ್ಟ್ ಬೈಯಿಂಗ್ ಅಪರ್ಚುನಿಟಿ. ಇಲ್ಲೇನಾಯ್ತು ಸರ್? ಬೈಯಿಂಗು ಇವರಿಗೆ ಕಂಪೇರ್ ಮಾಡಿ ವೈ ಎಲ್ಲೋಯ್ತು ಬೈಯಿಂಗ್? ಅದು ಥಿಂಕ್ ಆನ್ ದರ್ ಬೇಸಿಸ್ ಆ್ಯಂಡ್ ವರ್ಕ್ ಆನ್ ದರ್ ಬೇಸಿಸ್. ಸಿ, ಅಲ್ಲೇನಾಗ್ತದೆ? ಅಬ್ಸರ್ವ್ ಇಟ್. ಓಕೆ, ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು ಸರ್? 6200. ಮತ್ತೆ ಹೊಡೆದಾಡ್ತಾ ಕೂತ್ಕೋತಾನೆ ಹಿಂಗೆ. ದಿಸ್ ಈಸ್ ವಾಟ್ ಆಕ್ಚುಲಿ ಮಾರ್ಕೆಟ್ ಟೀಚಸ್ ಯು. ಈಗ ಎಲ್ಲಿದ್ದಾನೆ ಸರ್? ಇದ್ರ ಝೋನ್ ಒಳಗಡೆ ಇದ್ದಾನೆ. ನೀವು ನಾಳೆ ನಾಡಿದ್ದು ಟ್ರೇಡ್ ತಗೋವಾಗ ಏನು ಮಾಡ್ತೀರಿ? ಈ ರೀತಿ ಲೈನ್ಗಳನ್ನ ಹಾಕೊಂಡು ಇಟ್ಕೊಂಡಿರ್ತೀರಿ. ಓಕೆ, ನಿಮ್ಗೆ ಏನು ಅನ್ಸುತ್ತೆ ಸರ್? ಮಾರ್ಕೆಟ್ ಇನ್ ಕೇಸ್ ಏನಾದರೂ ಓಕೆ ಇದ್ರ ಮೇಲೆಗಡೆ ನಿಂತ್ಕೋತಿದ್ದಾನೆ, ಹೈಯರ್ ಲೋ ಮಾಡ್ತಾನೆ, ನೆಕ್ಸ್ಟ್ ಟಾರ್ಗೆಟ್ ಏನು ಮಾಡಿ? 6400 ಮೇಲೆಗಡೆ ನಿಂತ್ಕೊಂಡ, ನೆಕ್ಸ್ಟ್ ಟಾರ್ಗೆಟ್ ದಿಸ್ ಒನ್. ದೀಸ್ ಆರ್ ದ ಸೆಲ್ಲಿಂಗ್ ಬ್ಲಾಕ್ಸ್ಗಳು ಕ್ರಿಯೇಟ್ ಆಗಿರ್ತವೆ. ಈಗ ಇದು ಬೈಯಿಂಗ್ ಬ್ಲಾಕ್ ಆಗಿದೆ. ವೈ? ಸೊ ಮಾರ್ಕೆಟ್ ನೋಡಿ ಸರ್, ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದಾನೆ, 2 ಸಲ ಹೋಲ್ಡ್ ಮಾಡ್ದ. ಸೊ ಇದರ ಮಧ್ಯದಲ್ಲಿ ಅಪ್ಪಚ್ಚಿಯಾಗಿ ಕೂತ್ಕೊಂಡಿದ್ದಾರೆ. ನೀವೇನು ಮಾಡ್ತೀರಿ? ಬೆಸ್ಟ್ ಈಸ್ ಟು ಡೂ ಸ್ಟ್ರಾಂಗಲ್ಸ್. ಸ್ಟ್ರಾಂಗಲ್ ಅಂದ್ರೆ ಏನು? ಮೇಲೆಗಡೆ 6600 ಕಾಲ್ ಸೆಲ್ ಮಾಡಿ, ಇಲ್ಲ 6300 ಕಾಲ್ ಸೆಲ್ ಮಾಡಿ, ಕೆಳಗಡೆ ಇರುವ 5700 ಅಥವಾ ನೋಡಿ ಸರ್, ಇಲ್ಲಿ ಬೆಸ್ಟ್ ಸಪೋರ್ಟ್ 5700, 800 ಅದನ್ನ ಪುಟ್ ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡ್ಕೋಬೋದಲ್ಲ, ರೈಟ್? ದಿಸ್ ಇಸ್ ಹೌ ಯು ಆಕ್ಚುಲಿ ಟ್ರೇಡ್ ಇನ್ ದ ಸ್ಟಾಕ್ ಮಾರ್ಕೆಟ್, ಇನ್ ಇಕ್ವಿಟಿ ಮಾರ್ಕೆಟ್. ಟ್ರೆಂಡ್ ಸಿಕ್ಕಂಗೆ ದುಡ್ಡು ಮಾಡ್ಬೋದು. ಓಕೆ, ಬಟ್ ಮಾನಸಿಕ ಸ್ಥಿತಿ ಅಂದರೆ ನಮ್ಮ ಸ್ಥಿತಿ ಏನದಲ್ಲ ಪರ್ಫೆಕ್ಟ್ಲಿ ಮೇಂಟೈನ್ ಮಾಡಿದ್ರೆ ಯು ಆರ್ ಡೂಯಿಂಗ್ ದ ಗ್ರೇಟ್ ಜಾಬ್ ಹಿಯರ್. ಓಕೆ, ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಚಾರ್ಟ್ ರೀಡಿಂಗ್ ಮಾಡೋದು ಯಾವ ರೀತಿ ಅಂತ ಗೊತ್ತಾಗಿರ್ಬೋದು. ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಮತ್ತು ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ಗಳು, ವಾಲ್ಯೂಮ್ ಬಗ್ಗೆ ಹೇಳಿದ್ದೀನಿ. ಓಕೆ, ಇದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ದಿಸ್ ಈಸ್ ವಾಟ್ ಅನ್ನೋದು ಕ್ವೆಶನ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಅಪ್ ಥ್ರಸ್ಟ್ ನಿಮಗೆ ನಾನು ಕಲಿಸಿದ್ದೀನಿ. ಓಕೆ, ಫೇಕ್ ಬ್ರೇಕ್ಔಟ್, ಲಿಕ್ವಿಡಿಟಿ ಹಂಟಿಂಗ್, ದಿಸ್ ಇಸ್ ವಾಟ್ ಆಕ್ಚುಲಿ ಹ್ಯಾಪನ್ಸ್. ರೆಸಿಸ್ಟೆನ್ಸ್ ಅಲ್ಲಿ ಮಾರ್ಕೆಟ್ ಏನು ಮಾಡಿದೆ? ಅಪ್ ಥ್ರಸ್ಟ್ ಮಾಡಿದ್ದಾನೆ, ರೈಟ್? ಅಂಡರ್ಸ್ಟ್ಯಾಂಡಿಂಗ್? ಫೈನ್ ದೆನ್. ಸೊ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತೀರಿ, ವರ್ಕೌಟ್ ಮಾಡ್ತೀರಿ. ನನ್ನ ಸ್ಟೂಡೆಂಟ್ಸ್ಗಳು ವರ್ಕೌಟ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತಾರೆ ಅಂದರೆ ಇಟ್ಸ್ ವೆರಿ ಹ್ಯಾಪಿ ಅಂಡ್ ಜಾಯ್ಸ್ ಟು ಅಸ್. ನಾನು ದುಡ್ಡು ಮಾಡ್ತೀನಿ, ಆದರೆ ನನ್ನ ಜೊತೆ ಫಾಲೋ ಮಾಡೋರು ಅದಕ್ಕೆ ದುಡ್ಡು ಮಾಡ್ತಾ ಇಲ್ಲ ಅಂದರೆ ನನಗೆ ಪ್ರಾಬ್ಲಮ್ ಫೇಸ್ ಮಾಡ್ದಂಗೆ. ಓಕೆ, ಫೈನ್ ದೆನ್. ಆ್ಯಂಡ್ ಐ ಹೋಪ್ ಯು ಆಲ್ ಲರ್ನಿಂಗ್ ಲಾಟ್ ಹಿಯರ್.